ಇತ್ತೀಚೆಗೆ ಒಂದಷ್ಟು ಅಫೇರ್ಗಳ ಸುದ್ದಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಪತ್ನಿಗೆ ಪತಿ ಮೋಸ ಮಾಡ್ತಿರ್ಬೋದು ಅಥವಾ ಪತಿಗೆ ಪತ್ನಿ ಮೋಸ ಮಾಡ್ತಾ ಇರುವಂತಹ ಒಂದಷ್ಟು ಇನ್ಸಿಡೆಂಟ್ಗಳು, ಒಂದಷ್ಟು ಇದೇ ರಿಲೇಟೆಡ್ ಆಗಿ ಮರ್ಡರ್ಗಳು ಕೂಡ ಆಗಿರುವಂತಹದನ್ನ ನಾವು ನೋಡಬಹುದು. ಇದೇ ರೀತಿ ಏನಾದ್ರೂ ಒಬ್ಬ ಒಂದು ವೈಫ್ ಅಥವಾ ಒಬ್ಬ ಹಸ್ಬೆಂಡು ತಮಗೆ ಎಲ್ಲೋ ಒಂದ್ ಕಡೆ ತಮ್ಮ ಪಾರ್ಟ್ನರು ಮೋಸ ಮಾಡ್ತಿದ್ದಾರೆ ಅಂತ ಒಂದು ಸಣ್ಣ ಡೌಟ್ ಬಂತು ಕೂಡ ಅದನ್ನ ಕಾನೂನಾತ್ಮಕವಾಗಿ ಅವರು ಹೋರಾಟವನ್ನ ಮಾಡಬಹುದು. ಇನ್ನೂ ಒಂದು ಇತ್ತೀಚೆಗೆ ಒಂದು ದೆಹಲಿ ಕೋರ್ಟ್ ನಲ್ಲಿ ಬಂದಿರುವಂತಹ ಒಂದು ಡಿಸಿಷನ್ ಅಥವಾ ಒಂದು ಆರ್ಡರ್, ಒಂದು ತೀರ್ಪನ್ನ ನಾವು ನೋಡುವುದಾದ್ರೆ, ಈ ಒಂದು ತೀರ್ಪು ಏನ್ ಉಲ್ಲೇಖ ಮಾಡುತ್ತೆ ಅಂದ್ರೆ, ಒಂದೊಮ್ಮೆ ಪತ್ನಿ ಏನಾದ್ರೂ ತನ್ನ ಪತಿ ತನಗೆ ಮೋಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಅನುಮಾನ ಪತ್ನಿಗೆ ಇದ್ದಂತಹ ಒಂದು ಸಂದರ್ಭದಲ್ಲಿ ಆತನ ಒಂದು ಕಾಲ್ ಡೀಟೇಲ್ಸ್ ಅಂದ್ರೆ CDR ಅಂದ್ರೆ ಒಂದು ಕಾಲ್ ಡೀಟೇಲ್ಸ್ ರೆಕಾರ್ಡ್ ಅನ್ನ ಆಕೆ ತೆಗೆಸುವಂತಹ ಒಂದು ಅಧಿಕಾರ, ಒಂದು ಅವಕಾಶ ಆಕೆಗೆ ಇದೆ ಅನ್ನುವಂಥದ್ದನ್ನ ಒಂದು ಸುಪ್ರೀಂ ಕೋರ್ಟ್ ಒಂದು ದೆಹಲಿಯ ಹೈಕೋರ್ಟ್ ಒಂದು ಆದೇಶವನ್ನ ಇತ್ತೀಚೆಗೆ ನೀಡಿರುವಂತಹದನ್ನ ನಾವು ನೋಡಬಹುದು. ಅಂದ್ರೆ ಈ ಒಂದು ನ್ಯಾಯಾಲಯದ ತೀರ್ಪಿನ ಅನ್ವಯ ಅಂದ್ರೆ 2002ರಲ್ಲಿ ಗಂಡ ಹೆಂಡತಿ ಅಂದ್ರೆ ಇಬ್ರು ಒಂದು ಕಪಲ್ ಮದ್ವೆ ಆಗಿರ್ತಾರೆ. 2002ರಲ್ಲಿ ಒಂದು ಮದ್ವೆ ಆಗಿರ್ತಾರೆ. ಅವರಿಗೆ ಇಬ್ರು ಮಕ್ಕಳು ಕೂಡ ಇರ್ತಾರೆ. ಕಾಲಾಂತರದಲ್ಲಿ ಹೆಂಡತಿ ಗಂಡ ಇನ್ನೊಬ್ಬ ಆಕೆಯ ಜೊತೆಗೆ ಒಂದು ಮ್ಯಾರಿಟಲ್ ಅಫೇರ್ ಅಂದ್ರೆ ಒಂದು ಅಕ್ರಮ ಸಂಬಂಧವನ್ನ ಇಟ್ಕೊಂಡಿರ್ತಾರೆ. ಅದು ಪತ್ನಿಗೆ ಶಂಕೆಯು ಕೂಡ ಬರುತ್ತೆ. ಹಾಗೆ ಆಕೆ ಆತನ ವಿರುದ್ಧ ಹೋಗಿ ಒಂದು CDR ರೆಕಾರ್ಡ್ಸ್ ಅನ್ನ ಕೂಡ ತೆಗೆಸ್ತಾಳೆ. ಅಂದ್ರೆ ಒಂದು ಲೀಗಲಿ ಒಂದು ಲಾಯರ್ ಜೊತೆಗೆ ಹೋಗಿ ಆ ಒಂದು ಡೀಟೇಲ್ಸ್ ಅನ್ನ ಆಕೆ ಪಡೆದುಕೊಳ್ತಾಳೆ. ಪಡೆದ ನಂತರದಲ್ಲಿ 2023ರಲ್ಲಿ ಆಕೆ ವಿಚ್ಛೇದನಕ್ಕೆ ಒಂದು ಕೇಸನ್ನ ಫೈಲ್ ಮಾಡ್ತಾಳೆ. ಅಂದ್ರೆ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾಳೆ. ಆಕೆಗೆ ಡಿವೋರ್ಸ್ ಒಂದು ಸ್ಯಾಂಕ್ಷನ್ ಕೂಡ ಆಗತ್ತೆ. 2023ರಲ್ಲಿ ಈ ಗಂಡ ಹೆಂಡತಿ ಇಬ್ರು ಕೂಡ ಡಿವೋರ್ಸ್ ಅನ್ನ ಮಾಡ್ತಾರೆ. ಮಕ್ಕಳ ಕಸ್ಟಡಿ ಆಕೆಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಆದ್ರೆ ಈಗ ರೀಸೆಂಟ್ ಆಗಿ ಹೆಂಡತಿಯ ವಿರುದ್ಧ ಏನು ಅಕ್ರಮ ಸಂಬಂಧನ ಇಟ್ಕೊಂಡಿರ್ತಾನಲ್ಲ ಪತಿ, ಹಾಗೂ ಆತನ ಒಬ್ಬ ಇಲ್ಲೀಗಲ್ ವೈಫ್ ಅಂತ ಅಂದ್ರೆ ಇಲ್ಲೀಗಲ್ ಒಂದು ಸಂಬಂಧ ಇಟ್ಕೊಂಡಿರುವಂತಹ ಒಂದು ಪಾರ್ಟ್ನರ್ ಅಂತ ಏನ್ ಕರಿತೀವಿ, ಪ್ಯಾಮೋರಲ್ ಅಂತ ಕರೀತಾರೆ ಅವ್ರನ್ನ ಒಂದು ಕೋರ್ಟ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಅಂಥವ್ರು ಆಕೆಯ ಗಂಡ ಹಾಗೂ ಆತನ ಒಬ್ಬ ಪ್ರೇಯಸಿ ಇವರಿಬ್ರು ಕೂಡ ಈಕೆಯ ವಿರುದ್ಧ ಒಂದು ಕೇಸನ್ನ ಫೈಲ್ ಮಾಡ್ತಾರೆ ದೆಹಲಿ ಹೈಕೋರ್ಟ್ ನಲ್ಲಿ. ಯಾವ ತರ ಒಂದು ಕೇಸ್ನ ಫೈಲ್ ಮಾಡ್ತಾರೆ ಅಂದ್ರೆ, ನನ್ನ ಒಂದು ಪ್ರೈವಸಿಯನ್ನ ಹಾಳು ಮಾಡಿ, ನನ್ನ ಪರ್ಮಿಷನ್ ಇಲ್ಲದೆ ಒಂದು ಪ್ರೈವಸಿಯ ನಿಯಮಕ್ಕೆ ಅಗೇನ್ಸ್ಟ್ ಆಗಿ ಇವರು ನನ್ನ ಒಂದು ಕಾಲ್ ಡೀಟೇಲ್ಸ್ ಅನ್ನ, ಕಾಲ್ ರೆಕಾರ್ಡ್ಸ್ ಅನ್ನ ತೆಗೆಸಿರುವಂತಹದ್ದು. ಇದಕ್ಕೆ ಇವ್ರ ವಿರುದ್ಧ ಒಂದು ಕ್ರಮ ಆಗ್ಲೇಬೇಕು. ಹಾಗೂ ವಿಚ್ಛೇದನದಲ್ಲಿ ಒಂದು ಫೈನ್ ಅನ್ನ ಹಾಕಿರ್ತಾರೆ, ಅಥವಾ ಮೇಂಟೆನೆನ್ಸ್ ಚಾರ್ಜ್ ಅನ್ನ ತಿಂಗಳು ಕೊಡಬೇಕು ಅಂತ ಒಂದು ಕೋರ್ಟ್ ಆರ್ಡರ್ ಮಾಡಿರುತ್ತೆ. ಆ ಒಂದು ಆರ್ಡರ್ಗೆ ಅಗೇನ್ಸ್ಟ್ ಆಗಿ ಈ ರೀತಿ ನಮ್ಮ ಒಂದು ಗೌಪ್ಯತೆಯನ್ನ ಹಾಳು ಮಾಡಿ ಈ ಒಂದು CDR ರೆಕಾರ್ಡ್ಸ್ ಅನ್ನ ತೆಗೆಸಲಾಗಿದೆ ಅಂತ ಆ ಒಂದು ಪತ್ನಿಯ ಮಾಜಿ ಪತಿ, ವಿಚ್ಛೇದಿತ ಪತಿ ಹಾಗೂ ಆತನ ಒಂದು ಪ್ರೇಯಸಿ ಕೇಸನ್ನ ಫೈಲ್ ಮಾಡಿರ್ತಾರೆ. ಸೊ ನನ್ನ ಒಂದು ಗೌಪ್ಯತೆಗೆ ವಿರುದ್ಧವಾಗಿ ನನ್ನ ಪತ್ನಿ ಅಂದ್ರೆ ವಿಚ್ಛೇದಿತ ಪತಿ ಏನಿರ್ತಾನೆ ಈತ ಒಂದು ಕೇಸನ್ನ ಫೈಲ್ ಮಾಡ್ತಾನೆ. ನನ್ನ ಗೌಪ್ಯತೆಯನ್ನ ಹಾಳು ಮಾಡಿ ನನ್ನ ಒಂದು ಕಾಲ್ ರೆಕಾರ್ಡ್ಸ್ ಅನ್ನ ನನ್ನ ಒಂದು ಪರ್ಮಿಷನ್ ಇಲ್ಲದೆ, ನನಗೆ ಗೊತ್ತಿಲ್ಲದೆ ಇದನ್ನ ತೆಗೆಸಿದ್ದಾರೆ ಅಂತ ಒಂದು ಕೇಸನ್ನ ಫೈಲ್ ಮಾಡ್ತಾರೆ. ಇದರ ಒಂದು ವಾದ ಪ್ರತಿವಾದ ಎಲ್ಲವೂ ಆಗತ್ತೆ. 2025ರಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ಆಗಿ ಹೈಕೋರ್ಟ್ ಒಂದು ಮಹತ್ವದ ನಿರ್ಣಯವನ್ನ ಹೊರಹಾಕತ್ತೆ. ಒಂದೊಮ್ಮೆ ಪತ್ನಿಗೆ ಏನಾದ್ರೂ ಅನುಮಾನ ಇದೆ, ನನ್ನ ಪತಿ ನನಗೆ ಒಂದು ಮೋಸವನ್ನ ಮಾಡ್ತಾ ಇದ್ದಾನೆ, ನನಗೆ ನನ್ನ ಬಿಟ್ಟು ಬೇರೆಯವಳ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡು ನನಗೆ ಮೋಸವನ್ನ ಮಾಡ್ತಾ ಇದ್ದಾನೆ ಅನ್ನುವಂತಹ ಒಂದು ಡೌಟ್ ಏನಾದ್ರೂ ಪತ್ನಿಗೆ ಬಂತು ಅಂತಹ ಒಂದು ಸಂದರ್ಭದಲ್ಲಿ ಆಕೆ ಒಂದು ಲೀಗಲ್ ಆಗಿ ಹೋಗಿ ಆ ಒಂದು ಕಾಲ್ ಡೀಟೇಲ್ಸ್ ರೆಕಾರ್ಡ್ಸ್ ಅನ್ನ ತೆಗೆಸುವಂತಹ ಹಕ್ಕು ಆಕೆಗೆ ಇದೆ. ಆಕೆ CDR ಅನ್ನ ತೆಗೆಸಬಹುದು, ಕಾಲ್ ಡೀಟೇಲ್ ರೆಕಾರ್ಡ್ ಅನ್ನ. ಆತ ಯಾರ್ಯಾರ ಜೊತೆಗೆ ಏನೇನೆಲ್ಲ ಮೆಸೇಜ್ ಅನ್ನ ಮಾಡ್ತಾ ಇದ್ದಾನೆ, ಏನೇನೆಲ್ಲ ಚಾಟ್ ಮಾಡ್ತಾ ಇದ್ದಾನೆ, ಯಾವ ರೀತಿ ಕಾಲ್ಸ್ ಮಾಡ್ತಾ ಇದ್ದಾನೆ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಹಕ್ಕು ಆಕೆಗಿದೆ. ಆದ್ರೆ ಇಲ್ಲಿ ಒಂದಷ್ಟು ನಿಯಮಗಳನ್ನು ಕೂಡ ಪಾಲಿಸಬೇಕಾಗತ್ತೆ. ಇಲ್ಲಿ ತೀರಾ ಖಾಸಗಿ ಅನಿಸುವಂತಹ ಒಂದಷ್ಟು ಸಂದೇಶಗಳನ್ನ ಇಲ್ಲಿ ರಿವೀಲ್ ಮಾಡೋಲಾಗುವುದಿಲ್ಲ, ಕೋರ್ಟ್ಗೆ ಪ್ರೊಡ್ಯೂಸ್ ಅಂದ್ರೆ ಸಾರ್ವಜನಿಕವಾಗಿ ಅದನ್ನ ಬಹಿರಂಗ ಪಡಿಸಲಾಗುವುದಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟನೆ ಪಡಿಸಿದೆ. ಈ ಒಂದು ವಿಚಾರಣೆಯ ಬಳಿಕ ವಾದ ಪ್ರತಿವಾದ ಎಲ್ಲವನ್ನೂ ಆಲಿಸಿದಂತಹ ಕೋರ್ಟ್ ಒಂದು ಪತ್ನಿಯ ಪರ ತೀರ್ಪನ್ನ ನೀಡಿದೆ ಅಂತಲೇ ಹೇಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.